ಎಷ್ಟು ಇವತ್ತು ವಿಸಿಟ್? ಇಂದು ನಮ್ಮ ಕೇಂದ್ರ ಸರ್ಕಾರದ ಸಚಿವರಾದ ಶ್ರೀ ವಿ ಸೋಮಣ್ಣ ಅವರು ರೈಲ್ವೆಯನ್ನು MOS ಆಗಿರೋದು ಇಲ್ಲಿ ಮೊದಲನೇ ಬಾರಿಗೆ ನಮ್ಮ ಮೈಸೂರು ಅಶೋಕಾಪುರಂ ಮತ್ತು ಇತ್ಯಾದಿ ನಮ್ಮೆಲ್ಲ ರೈಲ್ವೆಗೆ ಸಂಬಂಧಪಟ್ಟಿರೋ ಎಲ್ಲ ಏನು ಸ್ಟೇಷನ್ ಇರ್ಬೋದು ಮತ್ತು ನಮ್ಮ ರೈಲ್ವೆ ಆಫೀಸ್ಗೂ ಕೂಡ ಪರಿಶೀಲನೆ ಮಾಡುವಂಥದ್ದು ಕೆಲಸಕ್ಕಾಗಿ ಬಂದಿದ್ದಾರೆ. ಅವ್ರ ಜೊತೆ ಪ್ರಕ್ರಿಯೆಯಂತೆ MP ಕೂಡ ಬರಬೇಕಾಗಿದೆ. ಎಲ್ಲ ಬಂದಿದ್ದೀವಿ. ಆಗಲೇ ಭಾಳಷ್ಟು ಕೆಲಸಗಳು ಆಗಿದೆ ಮೈಸೂರಿನಲ್ಲಿ. ಈಗ ಮುಂದೆನೂ ಕೂಡ ಒಳ್ಳೆಯ ಅಭಿವೃದ್ಧಿ ಆಗುವಂಥದ್ದಿದೆ. ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡೋಕ್ಕೆ ತಯಾರಿದ್ದೀವಿ. ಬಾಕಿದಷ್ಟು ಕೆಲಸ ಇದೆ, ಅದನ್ನೇ ಕೂಡ ನಾವು ಪೂರೈಸಲು ಮುಂದುವರಿತೀವಿ. ಬಾಕಿ ಅಂಥದ್ದು ಏನೇನು ಬರ್ತಾ ಇರುತ್ತೆ ಅರ್ಜಿಗಳು ಬೇಡಿಕೆಗಳು ಅದ್ರ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಏನು ಹಿಂಸಾತ್ಮಕ ಒಂದು ಘಟನೆಯನ್ನು ನಡೆದಿದೆ ನಾಗಮಂಗಲಲ್ಲಿ. ನಮ್ಮ ಗಣೇಶ ವಿಸರ್ಜನೆ ಒಂದು ಮೆರವಣಿಗೆ ನಡೀತಾ ಇರೋ ಸಂದರ್ಭದಲ್ಲಿ ಅದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಸಮಾಜದಲ್ಲಿ ಒಂದು ಶಾಂತಿಯುತವಾಗಿ ಮುಂದುವರಿಬೇಕಾಗಿರೋದು ನಾವೆಲ್ಲರಲ್ಲೂ ಮನವಿ ಮಾಡ್ತೀವಿ. ಕಾನೂನು ಏನು ಕ್ರಮ ಇದೆ ಕೈಗೊಂಡು ಅಧಿಕಾರಿಗಳು ಸೂಕ್ತ ಏನೋ ಕ್ರಮ ತಗೋಬೇಕು ಅಂತ ನಾವು ಮನವಿ ಮಾಡ್ತೀವಿ. ಗಣೇಶನ ಮಾಡೋಕ್ಕೆ ಮಸೀದಿ ಮುಂದೆ ಹೋಗ್ತಾರೆ ಅಂತ ಲಾಸ್ಟ್ ಇಯರ್ ಇದೇ ಥರ ಗಲಾಟೆ ಆಗಿತ್ತು. ಈ ಸರಿನೂ ಅದೇ ಥರ ಗಲಾಟೆ ಆಗಿದೆ. ಪೊಲೀಸ್ ಇಲಾಖೆ ಮಾಡಿ ನಮ್ಮ ಸಮಾಜದಲ್ಲಿ ಅನೇಕ ಧಾರ್ಮಿಕ ಸ್ಥಳಗಳು ಎಲ್ಲ ಕಡೆನೂ ಇದ್ದಾವೆ. ನಾವು ಮೆರವಣಿಗೆ ಮಾಡ್ತಾ ಇರುವಾಗ ಇದು ರೋಡ್ ಮೇಲೆ ನಡೀತಾ ಇರುವಂಥದ್ದು. ಅದಕ್ಕಾಗಿ ರೋಡಲ್ಲಿ ನಡೀತಾ ಸಾರ್ವಜನಿಕ ಆಸ್ತಿ, ಸಾರ್ವಜನಿಕ ಕಾನೂನು ಅಲ್ಲಿ ಕೂಡ ಲಭ್ಯವಿರುತ್ತೆ. ಎಲ್ಲ ಕೂಡ ನಾವು ಗೌರವಿಸಬೇಕಾಗಿದೆ. ಶಾಂತಿಯುತವಾಗಿ ಮುಂದುವರಿಲಿ ಅಂತ ಮನವಿ.